ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರುವುದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರುವುದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರುವುದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರುವುದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ.
ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದಿನೇರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರೋದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದಿನೇರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರೋದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದಿನೇರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರೋದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಒಗ್ಗಟ್ಟು ಪ್ರದರ್ಶನ. ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್. ಒಟ್ಟಾಗಿ ಹೋಗುವಂತೆಲ್ಲ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ತಿರುಗೇಟನ್ನ ಕೊಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಿಗೆ. ಅದಲ್ಲದೆ ನೀವು ಸಮರ್ಥವಾಗಿ ಮಾತಾಡ್ತಿಲ್ಲ ಅಂತ ಸಿಎಂ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಆರೋಪಗಳು ಬಹಳಷ್ಟಿದೆ, ಆದ್ರೆ ಆ ಆರೋಪಗಳಿಗೆ ನೀವು ಉತ್ತರಿಸ್ತಾ ಇಲ್ಲ, ಸಮರ್ಥವಾಗಿ ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದಿನೇರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಬೇಕು ಸಚಿವರು ಅನ್ನುವಂಥದ್ದು ಸೂಚನೆಯನ್ನ ಕೊಟ್ಟಿರೋದು. ಅದರ ಜೊತೆಯಲ್ಲಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಇಂಡೈರೆಕ್ಟ್ ಮೆಸೇಜ್, ಇಂಡೈರೆಕ್ಟ್ ಸಂದೇಶಗಳನ್ನ ಕೂಡ ಕಳುಹಿಸಲಾಗಿದೆ ಸಚಿವರಿಗೆ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಾದರೂ ಸಂಪುಟ ಪುನರಚನೆ ಆಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಆರಂಭದಲ್ಲಿ ಮಾನಸಿಕವಾಗಿ ಸಿದ್ದರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ.